ಕೈಗೆ ಬ್ಯಾಂಡೇಜ್ ಹಾಕಬೇಕು ಅಂದ್ರಲ್ಲ. ಪರವಾಗಿಲ್ಲ ಮಿಸ್ಸು, ನಾನು ಹಾಕತ್ತೀನಿ. ಎಲ್ರೂ ಸಮಾಧಾನ ಮಾಡಕ್ಕೆ ಓಡಾಡ್ತಿದ್ರ? ಈಗ ನಿಮ್ಮ ಮಾತು ಕೇಳೋ ಮೂಡಲ್ಲಿ ಯಾರೂ ಇಲ್ಲ ಬಿಡಿ. ಅವ್ವ ಹಂಗಂದ್ರು ಅಂತ ಬೇಸರನ ಮಿಸ್ಸು? ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ ಶ್ರೀ? ನಾನು ಅತ್ತೆಗೆ ಹೇಗೆ ತಾನೇ ಅರ್ಥ ಮಾಡಿಸ್ಲಿ? ಅವ್ವ ಒಂದೊಂದ್ಕಿಂತ ಹಂಗೆ ದುಡ್ಕಿ ಮಾತಾಡ್ಬಿಡ್ತಾಳೆ, ಆದರೆ ಸತ್ಯ ಗೊತ್ತಾದ್ಮೇಲೆ ಅಷ್ಟೆಲ್ಲ ತಾಳ್ಮೆ ಇಲ್ಲ ನಿಮ್ಮ ಅವ್ವಂಗೆ. ನಾನು ಅಂಜಮ್ಮನ ಭೇಟಿಯಾಗಿ ನಿಜ, ಆದರೆ ಅವ್ರ ಹತ್ರ ಏನು ಮಾತಾಡಿದೆ ಅಂತ ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅತ್ತೆ. ಸುಮ್ಮನೆ ಅವ್ರಾಗ ಏನೇನೋ ಊಹಿಸ್ಕೊಂಡು ಎಲ್ಲರ ಮೇಲೂ ಕೂಗಾಡ್ಬಿಟ್ರು. ಅಲ್ಲ ಶ್ರೀ, ಅಣ್ಣ ಏನು ಅದಕ್ಕೇನೋ ಒಂದು ಮಾಡಬೇಕು ಅಂತ ಅನ್ಕೊಂಡಿದ್ದೆ ನನ್ನ ತಪ್ಪ. ನಾನು ತಪ್ಪು ಮಾಡಿದಾಗ ಕ್ಷಮೆ ಕೇಳೋದ್ರಲ್ಲಿ ಅಥವಾ ತಲೆ ತಗ್ಸೋದ್ರಲ್ಲಿ ನನಗೊಂಚೂರು ಬೇಜಾರಿಲ್ಲ. ಆದರೆ ಏನು ತಪ್ಪು ಮಾಡ್ದೇನೆ ಹಿಂಗೆಲ್ಲ ಅನ್ಸ್ಕೋಬೇಕಾ? ಹೋಗ್ಲಿ, ಅದು ಬಿಡಿ. ನಿಮ್ಮ ಕೈಗೆ ಬ್ಯಾಂಡೇಜ್ ಕಟ್ಬೇಕಲ್ವಾ? ಮನೆ ಕಣ್ಣವಾಗ ಕಟ್ಕೋತೀನಿ ಮಿಸ್ಸು. ಇಲ್ಲ ಬನ್ನಿ, ನಾನೇ ಕಟ್ತೀನಿ. ಇಲ್ಲ ಪರವಾಗಿಲ್ಲ, ನಾನೇ ಕಟ್ಕೋತೀನಿ. ಪರವಾಗಿಲ್ಲ ಶ್ರೀ, ನಾನು ಕಟ್ತೀನಿ. ನೀವು ಈ ಕಡೆ ಕೂತ್ಕೊಳ್ಳಿ. ಬನ್ನಿ ಶ್ರೀ. ನಾನು ಬೇಜಾರಲ್ಲಿದ್ದರೆ ಅಣ್ಣಯ್ಯ ಸ್ನೇಹನೂ ಬೇಜಾರಲ್ಲಿರ್ತಾರೆ. ನನ್ನಿಂದ ಅವ್ರ ಖುಷಿನ ಯಾಕೆ ಹಾಳು ಮಾಡ್ಕೋಬೇಕು? ಇರಲಿ ಮಿಸ್ಸು, ನಾನು ಕಟ್ಕೋತೀನಿ. ಶ್ರೀ ಸುಮ್ಮನೆ ನಾನು ಕಟ್ತಿಲ್ವಾ? ಅಲ್ಲ ಬೇಡ ಮಿಸ್, ನಾನು ಕಟ್ಕೋ. ಅಣ್ಣಯ್ಯ, ನಾನು ಆಮೇಲೆ ಬರ್ತೀನಿ. ಅದಕ್ಕೆ ಬನ್ನಿ. ನೋಡಿ, ನಿಮ್ಮ ಅಣ್ಣಯ್ಯ ಪೆಟ್ ಮಾಡ್ಕೊಂಡು ಬಂದಿದ್ದಾರೆ. ಹೌದಾ ಅಣ್ಣಯ್ಯ, ಏನಾಯ್ತು? ಏನು ಆಗಲಿಲ್ಲ. ನನ್ನಿಂದ ಈ ಮನೇಲಿ ಯಾರೂ ಊಟ ಮಾಡಿಲ್ಲ. ಅವನ್ ಕರೆಯೋ ಧೈರ್ಯ ಅಂತೂ ನನಗಿಲ್ಲ. ಅಟ್ಲೀಸ್ಟ್ ನೀವಾದರೂ ಬನ್ನಿ, ಊಟ ಮಾಡೋಣ. ಇಲ್ಲ ಬೇಡ ತಂಗವ್ವ, ನಂಗೆ ಯಾಕೋ ಹಸಿವಿಲ್ಲ. ನನಗೂ ಬೇಡ ಅದಕ್ಕೆ, ನೀವು ಮಾಡಿ. ಸರಿ, ನೀವಿಬ್ರು ಬರಲಿಲ್ಲ ಅಂದರೆ ನನಗೂ ಬೇಡ. ಇರಿ, ನಾವು ಬರ್ತೀವಿ. ಶ್ರೀ ಬನ್ನಿ. ನೋಡಿದ್ಯಾ ಸ್ನೇಹ, ನಾನು ಕರೆದ್ರೆ ಅಣ್ಣಯ್ಯ ಬರಲ್ಲ. ತಂಗವ್ವ, ತಮಾಷೆ ಮಾಡಿದೆ ಅಣ್ಣಯ್ಯ. ಬನ್ನಿ. ಏನೇ ಆಗಲಿ, ಅಣ್ಣಯ್ಯನ ಮತ್ತು ಅದಕ್ಕೆನ ಒಂದು ಮಾಡಲೇಬೇಕು. ಅದಕ್ಕೆ ಸಂತೋಷವಾಗಿರೋಕ್ಕೆ ನಾವು ಏನು ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿರಬೇಕು. ಊಟಕ್ಕೆ ಬನ್ನಿ ಶ್ರೀ. ನಾವು ವಾಪಸ್ ಊರಿಗೆ ಹೊಟ್ಟೋಯ್ತೀವಿ ಅಂತ ಅದಕ್ಕೆ ತಾವು ಏಳಿ ಬಂದ್ಬಿಟ್ಟಿವ್ನಿ. ನಾವಿಲ್ಲಿರೋದು ಯಾರಿಗೂ ಗೊತ್ತಾಗೋದು ಬ್ಯಾಡ ಪುಟ್ಟಕ್ಕ. ಯಾಕೆ ಸುಮ್ಕಿದ್ಯಾ ಪುಟ್ಟಕ್ಕ? ನಾವಿಲ್ಲಿ ಬಂದಿರೋದು ನಿಂಗೆ ಇಷ್ಟ ಇಲ್ವೇ? ನಮಗೆ ಬೇರೆ ದಾರಿ ಕಾಣ್ದೆ ನೀನಾರ ನಮಗೆ ಆಶ್ರಯ ಕೊಡ್ತೀಯ ಅಂತ ನಂಬ್ಕೊಂಡು ಬಂದ್ವು. ನನ್ನ ಮಗಳ ಜಾಗದಲ್ಲಿ ನಿನ್ನ ಮಗಳು ಕುಂತವಳೆ, ಆದರೆ ನಮ್ಮನ್ನು ನೋಡ್ಕೊಳಕ್ಕೆ ಯಾರೂ ಇಲ್ಲ. ರಾಧಾ, ನಡಿಯವ್ವ, ನಾವು ಯಾವ್ದನ್ನ ಕೆರೋನೋ ಬಾವಿನೋ ನೋಡ್ಕೊಳವ. ನಡಿ. ಅಯ್ಯ ತಡೀರಿ, ಹಿಂಗೆ ಯಾಕೆ ಮಾತಾಡ್ತೀರಿ? ನಾನಿನ್ನ ಏನು ಏಳನೇ ಇಲ್ವಲ್ಲ. ನಿನ್ಗಿಷ್ಟ ಇಲ್ಲದೆ ನಮ್ಮನ್ನು ಮಡ್ಕೊಳ್ಳೋದು ಬ್ಯಾಡ ಪುಟ್ಟಕ್ಕ. ಆದಷ್ಟು ಬಿರ್ನೆ ನಿಮ್ಮ ಮಗಳಿಗೆ ಗುಣ ಆಗಲಿ ಅಂತ ನಾನು ದೇವ್ರಲ್ಲಿ ಬೇಡ್ಕತಿಕ್ಕಂತಾಯಿ. ಮದುವೆ ಮಾಡಿಕೊಂಡು ಗಂಡನ ಜೊತೆಲಿ ಸುಖವಾಗಿ ಬಾಳ್ವೆ ಮಾಡಬೇಕಾಗಿದ್ದು ನನ್ನ ಮಗಳು ಖಾಲಿ ಕುತ್ಕೆನಾಗೆ ಮಾತೇ ಇಲ್ಲದೆ ಮಂಕಾಗ್ಬಿಟ್ಟವಳೆ ಪುಟ್ಟಕ್ಕ. ಇವಳು ಹಿಂಗೆ ನೋಡಿದಾಗ ಯಾವ ತಾಯಿಗೆ ತಾನೇ ಹೊಟ್ಟೆ ಉರಿಯೋಕ್ಕಿಲ್ಲ? ನೀನೇ ಹೇಳು. ನನ್ನ ಮಗಳ ಜಾಗದಲ್ಲಿ ನಿನ್ನ ಮಗಳಿದ್ದಿದ್ರೆ ಏನ್ ಮಾಡ್ತಿದ್ದೆ ಪುಟ್ಟಕ್ಕ?
ನನ್ನ ಕ್ಷಮಿಸ್ಬಿಡು ಪುಟ್ಟಕ್ಕ. ಮಗಳ ಮ್ಯಾಕಿರೋ ಪ್ರೀತಿ ಏನೇನೋ ಮಾತಾಡ್ಸ್ಬಿಟ್ಟು ನನ್ನ ನಾಲ್ಗಿನ ಕಟ್ಟಕ್ಕಾಗಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡು. ನಿಮ್ಮ ಕಷ್ಟ ನಂಗೆ ಅರ್ಥ ಆಯ್ತದೆ ಕಂತೆ. ಅದು ಯಾವ ಸಮಯದಾಗೆ ಇವಳಿಗೆ ರಾಧಾ ಅಂತ ಹೆಸರಿಟ್ನೋ, ಪಿರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹುಡುಗನ್ನೇ ಕಳ್ಕೊಂಡ್ಬಿಟ್ಲು. ನನ್ನ ಮಗಳನ್ನ ಮೊದಲು ನನಗೆ ಮಾಡಿಬಿಡು ಪುಟ್ಟಕ್ಕ. ಅವಳನ್ನ ಕರ್ಕೊಂಡು ಹೊಟ್ಟೋಯ್ತೀನಿ. ನನ್ನ ಕೈನ ಕಾಸಿದ್ದಿದ್ರೆ ಅವಳನ್ನ ಆಸ್ಪತ್ರೆನಾಗೆ ಉಳಿಸ್ಕೊತಿದ್ದೆ. ಆದರೆ ಏನು ಮಾಡಲಿ, ಬಡವಿ ನಾನು. ನೀನೇ ನಮಗೆ ದಾರಿ ತೋರಿಸ್ಬೇಕು ಪುಟ್ಟಕ್ಕ. ಆಯ್ತು, ನೀವಿಲ್ಲೇ ಉಳ್ಕೊಳ್ಳಿ. ಪುಟ್ಟಕ್ಕ, ನಾವಿಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾದರೆ ನಿನಗೆ ತೊಂದರೆ. ಮಾ, ಕಂಟಿ ಮಾವ ಇಲ್ಲಿ? ಕಂಟಿ ಮಾವ ಯಾವಾಗ ಬರ್ತಾರೆ? ಬರ್ತಾರಮ್ಮ, ಬರ್ತಾರೆ. ನೋಡು ಪುಟ್ಟಕ್ಕ, ಯಾವಾಗಲೂ ಹೀಗೆ ಕೇಳ್ತಿರ್ತಾಳೆ, ಕಂಟಿ ಮಾವ ಎಲ್ಲಿ, ಕಂಟಿ ಮಾವ ಎಲ್ಲಿ ಅಂತ. ಅಯ್ಯೋ ದೇವ್ರೆ, ಮಗಿನ ನಾನು ಹೆಂಗೆ ಗುಣ ಮಾಡೋದು? ತಾಯಿ ಚಾಮುಂಡವ್ವ, ನೀನೇ ಕಾಪಾಡಬೇಕವ್ವ. ಆಯಿತು ಆಯಿತು, ಮಗಿನ ಕರ್ಕ ಬರವ, ಗಾಡ್ಯಾಗ ಮಲಗಿಸುವಂತೆ. ಬರೋ ಬಾ. ಅದಕ್ಕೆ ನೀವು ಕೂತ್ಕೊಳ್ಳಿ. ಬೇಡ ಬೇಡ, ನೀವಿಬ್ರು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಏನು ಬೇಡ, 3 ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಕೂತ್ಕೊಳ್ಳಿ. ಸ್ನೇಹ, ಇದರಲ್ಲಿ ನಿಂದೇನು ತಪ್ಪಿಲ್ಲ. ಅವ್ವ ಅಂದಿದ್ದ ಮಾತನ್ನು ಮನ್ಸಿಗೆ ತಗೋಬೇಡ. ಇದೇನದಕ್ಕೆ ನಾವು ನಿಮಗೆ ಸಮಾಧಾನ ಹೇಳಬೇಕು, ನೀವು ನನಗೆ ಸಮಾಧಾನ ಹೇಳ್ತಿದ್ದೀರಲ್ಲ. ನನ್ನಿಂದಾನೇ ಅಲ್ವಾ ಇಷ್ಟೆಲ್ಲ ಪ್ರಾಬ್ಲಮ್. ಹಂಗೇನಿಲ್ಲ ತಂಗ್ಯವ, ನೀನು ಯಾಕೆ ಹಂಗೆ ಅನ್ಕತ್ಯ? ಮತ್ತೆ ಯಾರಿಂದ ಅಣ್ಣಯ್ಯ? ನಾನೇ ಚಂದ್ರನ್ ಮದುವೆ ಆಗ್ತೀನಿ ಅಂತ ಹಠ ಮಾಡಿದ್ದು. ಅವ್ರ ಮನೇಲಿ ಅವತ್ತು ಗಲಾಟೆ ಆಗಿದ್ದಿನ ನಾನು ನನ್ನ ಕೋಪನ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದಿದ್ರೆ. ಇಲ್ಲ ಅದಕ್ಕೆ, ನೀವು ಮಾಡಿದ್ದು ಸರಿಯಾಗೇ ಇತ್ತು. ನಾನು ಇಷ್ಟು ದಿವಸ ಅತ್ತೆ ನಿಮ್ಮನ್ನ ಅವಸರದಲ್ಲಿ ಆ ಮನೆಯಿಂದ ಕರ್ಕೊಂಡು ಬಂದ್ಬಿಟ್ರು ಅಂತ ಅನ್ಕೋತಿದ್ದೆ. ಆದರೆ ನಂಜಮ್ಮನ ಗುಣ ಪೂರ್ತಿಯಾಗಿ ಈಗೀಗ ತಾನೇ ಅರ್ಥ ಆಗ್ತಿದೆ. ಅಂತ ಅತ್ತೆ ಇರೋ ಮನೆಗೆ ಯಾವ ತಾಯಿ ತಾನೇ ತನ್ನ ಮಗಳನ್ನ ಕೊಡೋಕೆ ಇಷ್ಟಪಡ್ತಾಳೆ ಹೇಳಿ? ಆದರೂ ಅವ್ವ ಒಂದೊಂದು ಸಲ ಕೋಪದಲ್ಲಿ ಮಾತಾಡ್ಬಿಡ್ತಾಳೆ. ಈಗ ಅವನಿಗೆ ನಿನ್ನ ಮೇಲೆ ಚಂದ್ರು ಮೇಲೆ ಕೋಪ. ಅದು ಅಲ್ಲದೆ ಅವ್ರ ಮಾತು ಮೀರಿ ನಾನು ಚಂದ್ರು ಮೀಟ್ ಮಾಡಕ್ಕೆ ಹೋದ್ನಲ್ಲ. ಚಂದ್ರಬಾಬು ಅಂತ ಅವ್ವ ಮೊದಲು ಮಾತು ಆಡ್ತಿರ್ಲಿಲ್ಲ, ಆದರೆ ಈಗ ಮಾತಾಡೋ ಗಂಟನ ಬಂದೈತೆ. ಎಲ್ಲ ಸರಿ ಹೋಯ್ತು ತಂಗವ. ಏನು ಪ್ರಯೋಜನ ಅಣ್ಣಯ್ಯ? ಮೊದಲಿಗಿಂತ ಕೋಪ ಇನ್ನೂ ಜಾಸ್ತಿ ಆಗ್ತಿದೆಯಲ್ಲ. ಅದಕ್ಕೆ ಇನ್ನೊಂಚೂರು ಬಡ್ಸ್ಕೊಡಿ. ಬೇಡ, ನನಗೆ ಸಾಕು. ಅಣ್ಣಯ್ಯ, ತಿನ್ನ ಕಷ್ಟ ಆಗ್ತಿದೆ ಅನ್ಸತ್ತೆ. ಏನು ಪರವಾಗಿಲ್ಲ ತಂಗವ. ನಾನು ಇಲ್ಲಿಂದ ಹೋದರೆ ಸ್ನೇಹನೇ ಅಣ್ಣಯ್ಯಂಗೆ ತಿನ್ನಿಸ್ಬೋದು ಅನ್ಸತ್ತೆ. ಸರಿ, ನನಗೆ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲ್ಕೋತೀನಿ. ಸರಿ ಅದಕ್ಕೆ. ಶ್ರೀ, ತುಂಬ ಕಷ್ಟ ಆಗ್ತಿದೆಯಾ? ಹಂಗೇನಿಲ್ಲ ಮಿಸ್ಸು. ಇರಿ, ನೀವು ತಿನ್ನಬೇಡಿ, 1 ನಿಮಿಷ ಇರಿ ಅಂದೆ.
ಏನು ಮಾಡ್ತಿದ್ದೀರಾ ಮಿಸು? ನೀವು ಈ ಥರ ಕೋಳಿ ಥರ ಕುಕ್ಕೊಂಡು ತಿಂತಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಹೇಗೆ ಬಿದ್ದು ಬಂದಿದ್ದೀರಾ ನೋಡಿ. ಬೇಡ ಮಿಸು. ಯಾಕೆ ನೀವು ತಿನ್ಸಂಗಿಲ್ಲ. ತಿನ್ಸಂಗಿಲ್ಲ ಅಂದ್ರೆ ಲೇಟ್ ಆಗ್ತಿದೆ ಶ್ರೀ. ನೀವು ಎಷ್ಟೊತ್ತಂತ ತಿಂತಾನೆ ಇರ್ತೀರಾ. ನಾನೇ ನಿಮ್ಮ ಮೇಲೆ ಪ್ರೀತಿ ಉಕ್ಕಿ ತಿನ್ಸಕ್ಕೆ ಬರಲಿಲ್ಲ. ನಿಮ್ಮನ್ನ ನೋಡಿದ್ರೆ ಪಾಪ ಅನಿಸ್ತಿದೆ, ಅದಕ್ಕೆ ಅಷ್ಟೆ. ಮಾಡಿ ಶ್ರೀ. ನಿನ್ನ ಅಡುಗೆನ ನೀನೇ ಮಾಡ್ಕೋಬೇಕು. ಪ್ರೀತಿ ಗೀತೆ ಅನ್ನೋ ಮಾತಿಗೆ ಇಲ್ಲಿ ಜಾಗನೇ ಇಲ್ಲ. ಮುಖ್ಯವಾಗಿ ನಿನ್ನ ಹೆಂಡ್ರಿಂದ ನೀನು ದೂರ ಇರಬೇಕು. ಕಾಲೇಜ್ಗೆ ಹೋಗೋಕ್ಕಿಲ್ಲ ಅಂದೋನು ಕಾಲೇಜ್ಗೆ ಹೋಗ್ತೀನಿ ಅಂತ ಶುರು ಹಚ್ಕೊಂಡಿದ್ಯಾ, ಒಳ್ಳೆ ಕೆಲಸ. ಆದರೆ ಮೊದಲನೇ ದಿನ ಕಾಲೇಜ್ಗೆ ಹೋಯ್ತಿದ್ಯಾ, ಹಿಂಗೆ ಗಡಿಗೆ ಮುಖ ಇಟ್ಕೊಂಡವ್ರು ಚೆನ್ನಾಗಿರ್ತದೇನ? ಹೋಗಿ ದೇವ್ರಿಗೆ ಅಡ್ಡ ಬಿದ್ದು ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಕಾಲೇಜ್ಗೆ ಹೋಗಿ. ಡ್ಯಾಡಿ, ಕಣ್ಮುಂದೆ ನೀನೇ ನಿಂತಿದ್ಯಾ, ನಿನ್ಕಿಂತ ಇನ್ಯಾವ ದೇವ್ರು ಬೇಕು? ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ಹೇಳಿದ ಕೆಲಸ ಮಾಡಿಕೊಡು. ಕಲ್ತ್ಬಿಟ್ಟೆಕಲ್ಲ, ಬದುಕ್ತೀಯ ಜೀವನದಾಗೆ. ಈಗ ವಿಷಯ ತುಂಬ ಮುಖ್ಯ ಐತೆ. ಕಾಲೇಜ್ನಾಗೆ ಹೆಣ್ಮಕ್ಳು ಸಂದಾಗ ಓದ್ತಾರೆ, ನೀನು ಗಂಡು. ನೀನು ಹೆಂಗಿರ್ಬೇಕು ಅಂದರೆ, ಓ ನೀನು ನನ್ನನ್ನು ಕಾಲೇಜಿಗೆ ಕಳಿಸ್ತಿರೋದು ಹೆಣ್ಮಕ್ಳ ಮ್ಯಾಗ ಸವಾಲ್ ಗೆಲ್ಲಕ್ಕ? ಪ್ರಸಾದ ಅಂದರೆ ಪ್ರಮಾದ ಅಂತೀಯಲ್ಲೋ. ಒಳ್ಳೆ ನೀನು ಕಾಲೇಜ್ಗೆ ಹೋಗೋ ನನ್ನ ಕೆಲಸ ಮಾಡ್ಕೋತೀನಿ. ನಿನ್ನ ಕೆಲಸನ? ಅದಕ್ಕಲ್ಲ, ಅದು ಇದೇ ಮಾತಾ? ಮಾತಂದ್ರೆ ಮಾತು. ಹಂಗಾರೆ ಒಂದು ಕೆಲಸ ಮಾಡು, ಈಗಲೇ ಮಮ್ಮಿ ತಾವ ಹೋಗ್ಬಿಟ್ಟು ಪುರ್ಸಿನ ನಾನೇ ಕಾಲೇಜಿಗೆ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಬಾ. ಇಬ್ರು ಒಟ್ಟಿಗೆ ಹೋಗುಮಾ. ಮಮ್ಮಿ ಬರೋದು ನಂಗೆ ಇಷ್ಟ ಇಲ್ಲ ಡ್ಯಾಡಿ. ಈ ಕೆಲಸ ನನ್ನ ಕೈಲಾಗಲ್ಲಪ್ಪ. ಏನು ಡ್ಯಾಡಿ ನೀನು, ನಾನೇನು ಇನ್ನೂ ಚಿಕ್ಕ ಹುಡುಗನ ಮಮ್ಮಿ ಕಾಲೇಜ್ ಗಂಟೆ ಬಂದ್ಬಿಟ್ಟು ಬಿಟ್ಬಿಟ್ಟು ಬರೋಕ್ಕೆ? ಅಲ್ವೋ, ನಿನ್ನ ಜೀವನದಲ್ಲಿ ಮೊದಲನೇ ದಿನ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ನಿನ್ನ ಜೀವನದ ಮೊದಲನೇ ಗುರು ನಿಮ್ಮಮ್ಮ. ಅವಳು ನನ್ನ ಕಾಲೇಜ್ ಗಂಟೆ ಬಿಟ್ಟರೆ ನಿನ್ಗೇನ ಕಷ್ಟ, ಏನೋ ತಪ್ಪದ್ರಾಗೆ? ನನ್ನ ಜೀವನದ ಮೊದಲನೇ ಗುರು ನೀನೇ ಡ್ಯಾಡಿ. ಆಟೋನೆಲ್ಲ ಫೀಲ್ ಆಗಬೇಡ. ಆದ್ರೂ ಇಂಥ ತಪ್ಪನ್ನ ಮಾಡಬಾರ್ದು ಅಂದ್ಬಿಟ್ಟು ನೀನೇ ನಿನ್ನ ತಪ್ಪಿಗೆ ಎಕ್ಸಾಂಪಲ್ ಆಗ್ಬಿಟ್ಟಲ್ಲ ಡ್ಯಾಡಿ. ಅದಕ್ಕೆ ಪುರ್ಸಿ ಆಯ್ತಲ್ಲ, ಹ್ಞೂ ಮಮ್ಮಿ. ತಡ ಆಯ್ತದೆ, ಬಿದ್ರೆ ಬಾರ್ಲಾ. ಪುರ್ಸಿ, ಈಗ ನಿಮ್ಮ ಮಮ್ಮಿ ತವ ನಾಜೂಕಾದ ನಾಟಕ ಮಾಡು, ಒಳ್ಳೆ ಹುಡುಗನ ಥರ ಆಡೋ. ಆವಾಗ ನಿಮ್ಮ ಮಮ್ಮಿ ನೀನು ಹೇಳಿದ ಮಾತನ್ನ ಹೆಂಗ್ ಕೇಳ್ತಾಳೆ ನೋಡ್ತಾ. ಹಂಗ ಡ್ಯಾಡಿ? ಇನ್ಯಾಕೆ ನೋಡ್ತಿರೋ? ಈಗ ನಿಮ್ಮ ಮಮ್ಮಿ ಜೊತೆ ಕಾಲೇಜ್ಗೆ ಹೋಗ್ತೀಯಲ್ಲೋ, ಅವಳನ್ನ ಹೊಗಳ್ಕೊಂಡು ಹೋಗು. ಕಾಲೇಜ್ ಬರೋದೇ ಗೊತ್ತಾಗಿಲ್ಲ, ಆಮೇಲೆ ನೋಡು ನಿಮ್ಮ ಮಮ್ಮಿ ಹೆಂಗೆ ಬದಲಾಗಿರ್ತಾಳೆ ಅಂತ. ಹೌದಾ ಡ್ಯಾಡಿ? ನಾನು ಕಾಲೇಜ್ಗೆ ಹೋಗ್ತಿರೋದೇ ಪುಟ್ಟವನಿಂದ. ಅವನ್ನ ಮಾತಾಡ್ಸ್ಕೊಂಡು ಹೋಗುಮಾ ಅನ್ಕೊಂಡೆ. ಇವಾಗ ಮಮ್ಮಿ ಬರ್ತೀನಿ ಅಂದರೆ ಅದಕ್ಕೆ ಕೊಕ್ಕೆ ಬೀಳ್ತದೆ. ನೆನೆ ನಡೆದಿರೋ ವಿಷಯನೆಲ್ಲ ಸ್ನೇಕ್ ಅಂತವ ಹೇಳುಮಾ ಅನ್ಕೊಂಡೆ. ಆದರೆ ಅವ್ವ ಬಿಡಲಿಲ್ಲ. ಪಾಪ ಅವ್ವ, ಯಾರ ಸಹಾಯನೂ ಇಲ್ಲದೆ ಏನು ಮಾಡ್ತಾಳೋ ಹೆಂಗೆ ಮಾಡ್ತಾಳೋ. ಬೇಸ್ ಬಂದೆ. ಅನುಭವ ಅನ್ನೋದು ಹಿರಿತನದಿಂದ ಬರ್ತದೆ ಅನ್ನೋ ಮಾತು ಒಂದೊಂದಕ್ಕಿಂತ ಸುಳ್ಳಾಗೋಯ್ತದೆ. ನಾನು ಯೋಚನೆ ಮಾಡಬೇಕಾಗಿರೋದನ್ನ ಈ ವಯಸ್ಸಲ್ಲಿ ನೀನು ಯೋಚನೆ ಮಾಡ್ತೀನಿ. ಇದಕ್ಕೆಲ್ಲ ಕಾರಣ ಪುಟ್ಟವನೇ ಡ್ಯಾಡಿ. ನೋಡ, ಅದನ್ನು ನಾನು ನೋಡ್ಕೊತೀನಿ. ನಡಿ ಹೋಗಮ್ಮ. ಪುರ್ಸಿ, ತಲೆ ದೊಡ್ಡದಾಗೈತಿ ಅಂತ ಹಿಂದಿನ ಬೆಂಚ್ನಾಗ ಕುಂತ್ಕೊಂಡ್ಬಿಡ್ಬೇಡ. ಫೀಸ್ ಕಟ್ಟಿವ್ನಿ ಅಂತ ಮುಂದೆ ಬೆಂಚ್ನಾಗೆ ದಿಲ್ದಾರಾಗ ಕುಂತ್ಕೋ. ಪುಣ್ಯಕಲ, ಟೀಚರ್ ಕುಂತ್ಕೊಳ್ಳೋ ಚೇರ್ ಮೇಲೆ ಕುಂತ್ಕೊಂತ ಹೇಳಿಲ್ಲ, ಖುಷಿ ಪಡು. ಯೋ, ಏನ ಹೇಳ್ದೆ? ಅದೇ ಬೋಲ್ಡ್ ಕಾಣೋಂಗೆ ನೆಟ್ಟು ಕುಂತ್ಕೊಂತ ಹೇಳ್ದೆ. ಮಗಿ ಕೈಗೆ 500 ರೂಪಾಯಿ ಕೊಡು. ಕೊಡು. ನಾನು ಓದ್ ಮುಗಿಸೋರ್ಗು ಇಷ್ಟು ಖರ್ಚು ಮಾಡಿರ್ಲಿಲ್ಲ ಕಲ.
ಪುರ್ಸಿ ಕಾಲೇಜ್ನಾಗೆ ಐಕಲ್ಗೆಲ್ಲ ತಿನ್ಸಿ ದುಡ್ಡೆಲ್ಲ ಖರ್ಚು ಮಾಡ್ಬಿಡ್ಬೇಡ. ಸಂಜೆ ಬಂದ್ಮ್ಯಾಕೆ ಲೆಕ್ಕ ಕೊಡ್ಬೇಕು. ಸರಿ ಮಮ್ಮಿ. ಕಾಲೇಜ್ ಮುಗಿಸ್ಕೊಂಡು ಸೀದಾ ಮನೆಗೆ ಬರಬೇಕು. ಆಯ್ತು ಮಮ್ಮಿ. ಏನಪ್ಪ ಇವತ್ತು ನಮ್ಮನೆ ರುಬ್ಬೋ ಗುಂಡು ಎಲ್ಲದಕ್ಕೂ ಸರಿ ಮಮ್ಮಿ ಆಯ್ತು ಮಮ್ಮಿ ಅಂತ ಐತೆ. ಮಮ್ಮಿ ಇನ್ಮ್ಯಾಲೆ ನೀನು ಹೇಳ್ದಂಗೆ ಕೇಳ್ತೀನಿ. ಇಷ್ಟು ದಿವಸ ನಿನ್ನ ಮಾತು ಕೇಳ್ದೆ ತಪ್ಪು ಮಾಡ್ಬಿಟ್ಟೆ. ಸಾರಿ ಮಮ್ಮಿ. ಸಖತ್ತಾಗಿ ಬೆಣ್ಣೆ ಹಚ್ತಾವನೆ. ಎಷ್ಟೇ ಆಗಲಿ ನನ್ನ ಮಗ ಅಲ್ವಾ. ಇರ್ಲಿ ಇರ್ಲಿ ಹೇಳು ಮೇಕೆ. ಅಂತೂ ಅದ್ಯಾವ ದೇವರು ನನ್ನ ಮಗನ ಬುದ್ಧಿ ಕೊಟ್ನೋ. ನಾನೇ ರಜೆ. ಪುರ್ಸಿ ಮಮ್ಮಿ ಹೇಳೋ ಮಾತು ಮೂದೇವಿ ಮಾತಿದ್ದಂಗೆ ಅಲ್ಲಲ್ಲ ಮಾದೇವಿ ಮಾತಿದ್ದಂಗೆ ಎದುರಾಡಬಾರ್ದು. ಅವ್ರು ಏನು ಹೇಳಿದ್ರು ಹ್ಞೂ ಅಂತ ಅವ್ರು ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ಕೊಂಡಿದ್ದೆ ನಿನ್ನೆ ರಾತ್ರಿ ಎಲ್ಲ. ಮೊದಲು ನೀನು ನನ್ನ ಮಾತನ್ನ ಕೇಳೋದು ಕಲ್ತ್ಕೊ. ಮಮ್ಮಿ ಕಾಲೇಜಿಗೆ ಟೈಮ್ ಆಯ್ತು ಮಮ್ಮಿ. ಹೌದಲ್ಲ ಈ ವೈನ್ ಹತ್ರ ಮಾತಾಡ್ತಾ ನಿಂತ್ರೆ ಒತ್ತು ಮುಳುಗಿಸ್ಬಿಡ್ತಾನೆ ಅಟಯ್ಯ. ನಡಿ ಇಡಿ. ಇದು ಗಿಡಮೂಲಿಕೆಗಳನ್ನ ಹಾಕಿ ಮಾಡಿರೋ ಕಷಾಯ. ಇನ್ನೊಂದಷ್ಟು ತಗೊಬರಪ್ಪ ಅಂತ ಹೇಳಿವ್ನಿ. ಆಮೇಲೆ 1-2 ವಾರ ಈ ಹಸಿರು ಪೊಟ್ಟಿ ಹಾಕ್ತಾ ಇರೋಣ. ಆಮೇಲೆ ಇಲ್ಲೋಡು ಈ ಮುಚ್ಚಳದಾಗೆ 2 ಮುಚ್ಚಳ ಗಂಟೆಗೊಂದೊಂದ್ಸಲ ಕಷಾಯ ಹಾಕು. ಮರಿಬೇಡ. ಸರಿ ಪುಟ್ಟಕ್ಕ. ಪುಟ್ಟಮ್ಮಿ ಪುಟ್ಟಕ್ಕ ಯಾರೋ ಬಂದ್ರು ಅಂತ ಕಾಣುತ್ತೆ. ನೀನೇನು ಗಾಬರಿ ಬೇಡ, ನಾನು ನೋಡ್ಕತ್ತೀನಿ. ನೀನು ಪೊಟ್ಟು ಹಾಕ್ತಾ ಇರು. ಪುಟ್ಟಮ್ಮಿ ನೀನು ಯಾಕೆ ಬಂದೆ? ನಿನ್ನೆ ರಾತ್ರಿ ಬಂದೆ ಅಂತ ತಾನೇ ನನ್ನ ಜೊತೆ ಮಾತಾಡದೆ ಓಡಿಸಿದ್ದು. ಈಗ ನೀನು ನನ್ನ ಮಾತು ಕೇಳಬೇಕು. ಇವನ್ ಮಾತು ಹೊಸ್ದಾಗೇನೈತಿ ಹೇಳಕ್ಕೆ? 8 ದಿವಸ ಅಂತ ಹಿಂಗೆ ಇರ್ತೀಯ? ಹಿಂಗೆ ಅಂದರೆ ರಾಜಿ ಧಮ್ಕಿಗೆಲ್ಲ ಎದುರ್ಕೊಂಡ್ರೆ ಹೆಂಗೆ ಅಂತ. ಓ, ರಾತ್ರಿ ಇಲ್ಲಿಂದ ಹೋದ್ಮ್ಯಾಕೆ ತಲೆ ಗಿರ್ರಂದಿರಬೇಕು. ರಾತ್ರಿನೂ ಈ ವಿಷಯನೇ ಹೇಳಕ್ಕೆ ನಾವು ಬಂದಿದ್ದು, ಆದರೆ ನಿನ್ನ ಮಾತು ಕೇಳಲಿಲ್ಲ. ರಾಜಿ ನಿನ್ನನ್ನು ಎದುರಿಸೋಕ್ಕೆ ಏನೇನೋ ಪಿಲಾನ್ ಮಾಡಿ ಪಿತೂರಿ ಮಾಡ್ತಿರ್ತಾಳೆ. ಅವಳಿಗೆ ಪುರ್ಸಿ ಇಲ್ಲಿ ಬರೋದು ಇಷ್ಟ ಇಲ್ಲ, ಅದಕ್ಕೆ ಏನಾರ ಗೋಲ್ಮಾಲ್ ಮಾಡ್ತಿರ್ತಾಳೆ. ಓಹ್ ಗೋಪಾಲಣ್ಣ, ನೀವು ಇಲ್ಲೇ ಇದ್ದೀರಿ? ಪುಟಕ ಯಾವುದೋ ಮೂಲಿಕೆ ಹೇಳಿದ್ದಲ್ಲ, ಪೇಟೆಗೆ ಹೋಗಿದ್ದೆ ತಂದೀವಿ. ನೀ ತಗೋ. ಅಲ್ಲಿ ಇಕ್ಬಿಡು ಮುತ್ತು, ನಾನು ಆಮ್ಯಾಕೆ ನೋಡ್ಕೋತೀನಿ. ಪುಟವೇ, ನೀನು ಹೋಟ್ಲು ಶುರು ಮಾಡು. ಅದೇನಾಯ್ತದೋ ನಾನು ನೋಡ್ಕೋತೀನಿ. ಈ ವಿಷಯ ನಿನ್ನ ಎಲ್ರಿಗೂ ಗೊತ್ತಾ? ನೂರ 79, 180, 181, 183, 95, 199, 200. ಲೋ 200 ಆಯ್ತು, ಎದ್ದಳು. ಲೆಕ್ಕ ಬರಲ್ವಾ? ದಂಡ ಹೊಡಿಯೋದೇನು ಕಸರತ್ ಅನ್ಕೊಂಡ್ಬಿಟ್ಟಿದೀಯಾ? ಸಾಕು, ಎದ್ದಳು. ಓಹ್, ಮುಗ್ದೋಯ್ತಾ? ಯಾಕೆ ಗೊತ್ತಾಗಿಲ್ವಾ ನಿಂಗೆ? ನನಗೆ ಶುರು ಮಾಡಕ್ಕೆ ಮಾತ್ರ ಗೊತ್ತು, ಲೆಕ್ಕ ಹಾಕಂಗೆ ಕೆಲಸ ಮಾಡೋಕ್ಕೆ ನನಗೆ ಬರೋಕ್ಕಿಲ್ಲ. ಲೆಕ್ಕ ಕಲಿಬೇಕು ಮರಿ, ಇಲ್ಲ ಸೋಲೋದನ್ನ ಹೆಂಗ್ ಲೆಕ್ಕ ಮಾಡಿಕೊಂತೀಯ? ಕರೆಕ್ಟ್ ಕಣ. ನೀನ್ ಏಟ್ಕಿತ ಸೋಲ್ತೀಯ ಅಂತ ಎಣ್ಸ್ಕೊಳಕ್ಕಾದ್ರೂ ಲೆಕ್ಕ ಕಲಿಬೇಕಾಯ್ತದೆ. ಹೇಯ್, ಅವ್ನಿಗೆ ಯಾಕೆ ಲೆಕ್ಕ ಇಡ್ಲ ಮಾಡ್ತೀಯ? ಸುಮ್ಮನೆ ನಿಂತ್ಕೊಳ್ಳ. ನೀನು ನೋಡಿದ್ರೆ ನನಗೆ ಹಳೆ ಶಿಷ್ಯ ಒಬ್ಬ ಜ್ಞಾಪನೆ ಬರ್ತಾನೆ.
ಅವನು ಹೊರಟ ಲೆಕ್ಕ ಬತ್ತಿರಲಿಲ್ಲ. ಯಾರು ಉಸ್ತಾದ್? ಅದು ಬಿಡು, ಮದುವೆ ಆಗಿ ಹಾಳಾದ. ನಾನು ಹಂಗಲ್ಲ ಉಸ್ತಾದ್. ಈಗ ನನ್ನ ಗುರಿ ಒಂದೇ ಕಡೆ ಐತೆ. ಅವತ್ತೇನೋ ತೆಪ್ಪಾಗೋಯ್ತು, ಆದ್ರೆ ಇನ್ ಮುಂದೆ ತೆಪ್ಪಾಗ್ದಿದ್ದಂಗೆ ನಾನು ನೋಡ್ಕೋತೀನಿ. ಓ ಹೌದಾ? ಇವಾಗ ನನ್ನ ಮೇಲೆ ಗೆದ್ಬಿಡ್ತೀಯಾ? ಅದು ಅಖಾಡಕ್ಕೆ ಇಳಿದ್ಮೇಲೆ ಗೊತ್ತಾಯ್ತದೆ. ಉಸ್ತಾದ್ ನೀವು ಅನ್ನಿ. ನೋಡ್ಲಾ ಕಂಟಿ, ಇದೇ ನಿನಗೆ ಕೊನೆ ಅವಕಾಶ. ನೀನು ಎಂತ ಪೈಲ್ವಾನ ಅನ್ನೋದನ್ನ ಸಾಬೀತ್ ಮಾಡ್ಲಾ. ಜಯ ಆಂಜನೇಯ.